ಜಮೀರ್ ಅಹಮದ್ ಖಾನ್ ಬೇಡ ಎಂದಿದ್ದ ಜವಾಬ್ದಾರಿ ಕೆಎಸ್ ಬಸವಂತಪ್ಪ ಅವರಿಗೆ ನೀಡಲಾಗಿದೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ ಅಂತ ಹೇಳಿ ಜಮೀರ್ ಪತ್ರವನ್ನು ಬರೆದಿದ್ರು ಸಿಎಂಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ರು ಜಮೀರ್. ಸೊ ನನಗೆ ವಿಜಯನಗರ ಜಿಲ್ಲೆ ಬೇಡ, ನಾಳೆ ಧ್ವಜಾರೋಹಣ ಮಾಡಬೇಕಲ್ಲ, ಅಲ್ಲಿಗೆ ಉಸ್ತುವಾರಿ ಆಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ನೇಮಕ ಮಾಡಲಾಗಿತ್ತು. ಸಿಎಂಗೆ ಪತ್ರವನ್ನು ಬರೆದು ಜಮೀರ್ ಅಹಮದ್ ಖಾನ್ ನನಗೆ ವಿಜಯನಗರ ಬೇಡ ಅಂತ ನಿರಾಕರಿಸಿದ್ರು. ಈಗ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನು, ಧ್ವಜಾರೋಹಣದ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನು ಬಸವಂತಪ್ಪ ಅವ್ರಿಗೆ ನೀಡಲಾಗಿದೆ. ಜಮೀರ್ ಬದಲಿಗೆ ಬಸವಂತಪ್ಪ ಅವ್ರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ. ಬಸವಂತಪ್ಪ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಅಂದರೆ ಜಮೀರ್ ಅಹಮದ್ ಖಾನ್ ನೋಡಿ ಪತ್ರವನ್ನು ಬರೆದಿದ್ದಾರೆ, ನನಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಬೇಡ ಅಂತ, GBA ಎಲೆಕ್ಷನ್ ಇದೆ, ಸಾಕಷ್ಟು ಕೆಲಸ ಕಾರ್ಯ ಇದೆ, ನಾನು ವಿಜಯನಗರ ತನಕ ಹೋಗೋಕ್ಕಾಗಲ್ಲ ಅಂತ CMಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಯಾವುದೇ ಜಿಲ್ಲೆಯ ಉಸ್ತುವಾರಿ ಬೇಡ ಅಂತ ಧ್ವಜಾರೋಹಣಕ್ಕೆ. ಅದನ್ನು ಈಗ ಬಸವಂತಪ್ಪ ಅವ್ರಿಗೆ ಖುದ್ದು CM DK ಶಿವಕುಮಾರ್ ಮಾಡಿದ್ದಾರೆ, ಜವಾಬ್ದಾರಿಯನ್ನು ವಹಿಸಿದ್ದಾರೆ. KS ಬಸವಂತಪ್ಪ ಅವರು ಸಚಿವರಾಗಿದ್ದಾರೆ ಮೊದಲನೇ ಬಾರಿಗೆ. ಅವರು ನಾಳೆ ಆಗಸ್ಟ್ 15ರ ಹಿನ್ನೆಲೆಯಲ್ಲಿ ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣವನ್ನು ಮಾಡೋರು ಇದ್ದಾರೆ. ಪ್ರತಿಯೊಬ್ಬ ಸಚಿವರಿಗೂ ಕೂಡ ಒಂದೊಂದು ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಲಾಗಿದೆ. ಈ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬೇಡ ಅಂತ ಹೇಳಿದ ವಿಜಯನಗರದ ಉಸ್ತುವಾರಿ ಯಾರ ಹೊಣೆ? ಈಗ ಧ್ವಜಾರೋಹಣ ಮಾಡಬೇಕಲ್ಲ ನಾಳೆ ಆಗಸ್ಟ್ 15ನೇ ತಾರೀಕು, ಅದರ ಜವಾಬ್ದಾರಿಯನ್ನು, ಅದರ ಹೊಣೆಯನ್ನು ಈಗ KS ಬಸವಂತಪ್ಪ ಅವರ ಹೆಗಲಿಗೆ CM DK ಶಿವಕುಮಾರ್ ನೀಡಿದ್ದಾರೆ. ಜಮೀರ್ ಪತ್ರವನ್ನು ಬರೆದು ಬೇಡ ನನಗೆ ಆಗಲ್ಲ ಅಂತ ಹೇಳಿದರು, ಅದು ಇವಾಗ ಅವ್ರಿಗೆ ಹೋಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.